ಹಾಯ್ ಹಲೋ ನಮಸ್ಕಾರ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಮಾಡೋ ನಮಸ್ಕಾರ. ಜಲ್ದಿ ಯಾರ್ಯಾರು ವಿಡಿಯೋ ನೋಡಾತ್ರಿ ಸಬ್ಸ್ಕ್ರೈಬ್ ಆಗ್ರಿ, ಹಂಗ ಪಕ್ಕದಲ್ಲಿರೋ ಬೆಲ್ ಐಕನ್ ಟಾಕ್ ಹೊಡ್ರಿ. ನಿಮ್ಗೇನು ಅನಿಸ್ತಂತ ಕಮೆಂಟ್ ಮಾಡ್ರಿ. ಹನುಮಂತ ಅವರೇ, ನೀವು ಬಿಗ್ ಬಾಸ್ ವಿನ್ನರ್ ಆಗಿದ್ದೀರಾ. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಹನುಮಂತ, ನಿಮಗೆ ಏನು ಅನಿಸ್ತಾ ಇದೆ? ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಹೆಟ್ಟಿದರೂ ಕರ್ರಗ ಮೊದಲ ಹುಟ್ಟಾಕ ಹೋಗ್ಬಾರ್ದು. ಬಿಗ್ ಬಾಸ್ ಮುಗ್ದೈತಿ, ಈಗರ ಈ ಸಾಂಗ್ ಬಿಟ್ಬಿಡೋಣ ಪ್ಲೀಸ್. ಭಾಳ ಅಂದ್ರೆ ಭಾಳ ಖುಷಿ ಆದ ಸರ. ಏನು ಮಾತಾಡ್ಬೇಕಂತ ಗೊತ್ತಾಗಲ್ತು. ಭಾಳ ಕಂಡಾಪಟ್ಟಿ ಸಿಕ್ಕಾಪಟ್ಟಿ ಖುಷಿ ಆಗ್ಬಿಟ್ಟೈತಿ. ಇಲ್ಲೇ ತಲೆ ಕೆಟ್ಟ ಅಂಗಿ ಬಿಚ್ಚಿ ಕುಣಿಬೇಕನ್ಸಾತತಿ. ಸೂಪರ್ ಹನುಮಂತ ಅವ್ರೆ, ನೀವು ಬಿಗ್ ಬಾಸ್ ಇಂದ ಗೆದ್ದಿದ್ದ ಹಣನ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಾ ಏನು ವಿಚಾರ ಮಾಡಿಲ್ರಿ ಸರ. ನಮ್ಮ ಅವ್ಗದ ಕೇಳ್ಬೇಕು. ಇನ್ನ ಕುರಿ ತೊಗೊಂಡು ಅಲ್ಲೇ ಮೇಸ್ಕೋತ ಕುಂತು ಬಿಡ್ತೀನಿ. ಒಟ್ಟು ರೊಕ್ಕದಾಗ ಎಷ್ಟು ಕುರಿ ಬರ್ತಾವ ಒಟ್ಟು ತೊಗೊಂಡ್ಬಿಡ್ತೀನಿ ಅಲ್ಲೇ. ಹನುಮಂತ ಅವರೇ, ನಿಮಗೆ ಬಿಗ್ ಬಾಸ್ ಹೇಗೆ ಅನಿಸ್ತು? ಖುಷಿ ಆಯ್ತಾ? ಬಂದಿತ್ತು ಖುಷಿಯೇನು ಆಗೈತ್ರಿ ಸರ. ಬಟ್ ಬಿಗ್ ಬಾಸ್ ಯಾರು ಅನ್ನೋದು ಗೊತ್ತಾಗಲ್ತ. ನಾನು ಎಟ್ಟೋತ ತೊಡ್ಕ್ಯಾಡತ್ತೀನಿ, ಬರೀ ಕ್ಯಾಮ್ರಾಗಳು ಕಾಣತ್ತಾವ. ಅದ ಯಾವ ಮಾತಾಡತ್ತಿದ್ದ ಪುಣ್ಯಾತ್ಮ ಕಣ್ಣಿಗೆ ಕಾಣವಲ್ಲ ನೋಡ್ರಿ. ಸ್ವಲ್ಪ ಕರೆಸ್ರಲ್ಲ ಅವ್ರದ್ದೊಂದಿಟ್ಟು ಮಕ ನೋಡಿಬಿಡ್ತೀನ. ಆಟ ಜರಕ್ಸ್ ತೊಗೊಂಡ್ಬಿಡ್ತೀನಿ ಅವ್ರದ್ದು. ಬಿಗ್ ಬಾಸ್ ಹಾಗೆಲ್ಲ ಬರೋದಿಲ್ಲ ಹನುಮಂತ ಅವರೇ. ತ್ರಿವಿಕ್ರಮ್ ಅವರೇ, ಬ್ಯಾಡ್ ಲಕ್. ನೀವು ಸೆಮಿಫೈನಲ್ನಲ್ಲಿ ಫೈನಲಿಸ್ಟ್ ಆಗಿ ಬಂದಿದ್ದೀರಾ. ಜಸ್ಟ್ ಮಿಸ್. ನೀವು ವಿನ್ನರ್ ಆಗಿಲ್ಲ ಅಷ್ಟೇ. ಹೇಗೆ ಅನಿಸ್ತಾ ಇದೆ? ಖುಷಿ ಆಯ್ತಾ ಇಲ್ಲಿವರೆಗೂ ಬಂದಿತ್ತು? ಸರ, ಇಲ್ಲಿವರೆಗೂ ಈ ವೇದಿಕೆ ಮೇಲೆ ನಿಂತಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ನಿಮ್ಮನ್ನು ಮೀಟ್ ಮಾಡಿದ್ನಲ್ಲ, ಇನ್ನೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ PR ಟೀಮ್ ಭಾಳ ಚಲೋ ವರ್ಕ್ ಮಾಡೈತ್ರಿ. ಆದರೆ ಏನು ಮಾಡೋದು, ಹನುಮಂತನ ಪೂರ್ತಿ ಉತ್ತರ ಕರ್ನಾಟಕದವ್ರು ಎಲ್ಲರೂ ಓಟ್ ಹಾಕಿಟ್ರ. ನನಗೆ ನಮ್ಮ PR ಟೀಮ್ನವ್ರು ಅಟ್ಟ ಓಟ್ ಹಾಕ್ಯಾರ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ತ್ರಿವಿಕ್ರಮ್ ಅವರೇ, ಬಂದಿದ್ರಲ್ಲೇ ಖುಷಿ ಪಡಿ. ನಿಮಗೆ ಹೋದ ಸೀಸನ್ನಲ್ಲಿ ಹೈಯೆಸ್ಟ್ ವಿನ್ನರ್ ಆಗಿರುವಂಥವ್ರಿಗೆ ಬಿದ್ದಂಥ ಓಟು ನಿಮಗೆ ಬಿದ್ದಿದೆ. ಆದರೆ ನಿಮ್ಗಿಂತ ಜಾಸ್ತಿ ಹನುಮಂತವ್ರಿಗೆ ಬಿದ್ದಿದೆ. ಅದಕ್ಕೆ ಅವ್ರು ಗೆದ್ದಿದ್ದಾರೆ. ನೀವು ಸೋತವ್ರು ಮುಚ್ಕೊಂಡು ಮನೆಗೆ ಹೋಗಿರಟ್ಟ. ಬಿಗ್ ಬಾಸ್ ಸೀಸನ್ 11 ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಕ್ಕೆ ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ವತಿಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಬಟ್ ನಾ ಇನ್ನು ಮೇಲಿಂದ ಬಿಗ್ ಬಾಸ್ ಕಾರ್ಯಕ್ರಮ ಮಾಡಂಗಿಲ್ರಿಪ್ಪ. ಬರೆದಿಟ್ಕೊಂಡ್ಬಿಡ್ರಿ ನೀವು. ಇದಲ್ಲ ಒಂದು ಲಾಸ್ಟ್ ಸೀಸನ್. ಇನ್ನು ಮೇಲೆ ಒಟ್ಟ ಮಾಡಂಗೇ ಇಲ್ಲ. ನಾನು ಫ್ಯಾನ್ಸ್ಗಳೆಲ್ಲ ಹೊಯ್ಕೊಳತ್ತಾರ, ನೀವು ಬರೀ ಕಬಡ್ಡಿ ಕ್ರಿಕೆಟ್ ಬಿಗ್ ಬಾಸ್ ಅದೇ ಇದು ಮಾಡ್ಕೊತ ಕೂತ್ರ. ಪಿಕ್ಚರ್ ಯಾವಾಗ ಮಾಡ್ತಿರತ್ತ ಕ್ಯಾಕ್ರಸ್ ತುಪ್ಪಕ ತುಗ್ಯಾತಾರ. ನಾ ಇನ್ನು ಮೇಲಿಂದ ಬಿಗ್ ಬಾಸ್ ಮಾಡೋದಿಲ್ಲ. ಬೇರೆದವ್ರಿಗೆ ಕೊಡ್ರಿ ಹೇಳತ್ತೀನಿ. ಈಗ ನಾ ಇನ್ನು ಮೇಲೆ ಪಿಕ್ಚರ್ ಮಾಡ್ತೀನಿ ಚಲೋ ಚಲೋ. You're empty.